ಇವತ್ತು ನನ್ನ ಮುಂದೆ ಟೆಕ್ನೋದವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ಟೆಕ್ನೋ ಸ್ಪಾರ್ಕ್ 20C ಅಂತ ಒಂದು ಹೊಸ ಸ್ಮಾರ್ಟ್ಫೋನ್ ಇದೆ. ಈ ಸ್ಮಾರ್ಟ್ಫೋನ್ನ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ಇದು ಆನ್ಲೈನ್ ಮತ್ತು ಆಫ್ಲೈನ್ ಸ್ಟೋರ್ಗಳಲ್ಲಿ ಎರಡರಲ್ಲೂ ಅವೈಲಬಲ್ ಇರುತ್ತೆ ಮತ್ತು ಒಂದು ಲೆವೆಲಿಗೆ ಅಫೋರ್ಡಬಲ್ ಆಗಿ ಸ್ಮಾರ್ಟ್ಫೋನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಈ ಸ್ಮಾರ್ಟ್ಫೋನ್ 9,000 ರೂಪಾಯಿಗೆ ಲಾಂಚ್ ಆಗ್ತಾ ಇದೆ. 1,000 ರೂಪಾಯಿ ನಿಮಗೆ ಬ್ಯಾಂಕ್ ಡಿಸ್ಕೌಂಟ್ ಸಿಗುತ್ತೆ. ಸೊ ಎಫೆಕ್ಟಿವ್ ಆಗಿ ಈ ಸ್ಮಾರ್ಟ್ಫೋನನ್ನು 7,999 ರೂಪಾಯಿ ಪರ್ಚೇಸ್ ಮಾಡ್ಬೋದು. ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜ್ಗೆ ಈ ಸ್ಮಾರ್ಟ್ಫೋನನ್ನು ಪರ್ಚೇಸ್ ಮಾಡ್ಬೋದಾ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಗಮನಿಸ್ತಾ ಇದ್ದರೆ ಈ ಸ್ಮಾರ್ಟ್ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಬಾಕ್ಸ್ನ ಮೇಲ್ಗಡೆ 16 GB ರ್ಯಾಮ್ ಅಂತ ಬರೆದಿದ್ದಾರೆ. 8+8 GB ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಮತ್ತು OTT ಏನೋ ಫ್ರೀಯಾಗಿ ಕೊಡ್ತಾರಂತೆ. ಸೊ ಏನು ಅಂತ ತಿಳ್ಕೊಳ್ಳೋಣ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗುತ್ತೆ. ಫಸ್ಟ್ ಲುಕ್ಕಲ್ಲಿ ಒಂದು ಒಳ್ಳೆ ಬಿಲ್ಡ್ ಅಂತ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇದ್ರ ಕೆಳಗಡೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಇದೆ. ಜೊತೆಗೆ ಆಗಲೇ ಹೇಳ್ದಂಗೆ ಒಂದು OTT ಕೂಪನ್ನು ಕೊಟ್ಟಿದ್ದಾರೆ ಆಯಿತಾ. ಸೊ ಇನ್ ಕೇಸ್ ನೀವೇನಾದರೂ ಈ OTT ಅಪ್ಲಿಕೇಶನ್ಗಳನ್ನು ಪರ್ಚೇಸ್ ಮಾಡ್ತೀರಾ ಅಂದರೆ ಒಂದು 600-700 ರೂಪಾಯಿ ಆಗುತ್ತೆ. 3 ತಿಂಗಳ ಪ್ಲ್ಯಾನನ್ನು ಫ್ರೀಯಾಗಿ ಟೆಕ್ನೋದವರು ಈ ಸ್ಮಾರ್ಟ್ಫೋನ್ನ ಜೊತೆ ಕೊಡ್ತಾ ಇದ್ದಾರೆ. OTT ಪ್ಲೇ ಪ್ರೀಮಿಯಮ್ ನಮಗೆ ಈ ಒಂದು ಸ್ಮಾರ್ಟ್ಫೋನ್ನ ಜೊತೆಗೆ ಫ್ರೀಯಾಗಿ ಸಿಗ್ತಾ ಇದೆ. ಇದ್ರ ಹಿಂದ್ಗಡೆ ಯಾವ ರೀತಿ ನಾವು ಇದನ್ನು ರೆಡೀಮ್ ಮಾಡ್ಬೋದು ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಮತ್ತು ಈ ಕೂಪನ್ ಕೋಡನ್ನು ಸ್ಕ್ರ್ಯಾಚ್ ಮಾಡೋದಕ್ಕೆ ಜಾಗವನ್ನು ಕೊಟ್ಟಿದ್ದಾರೆ. ಸೊ ಒಂದು ಒಳ್ಳೆಯ ವಿಷಯ. ಈ ಸ್ಮಾರ್ಟ್ಫೋನ್ ಜೊತೆಗೆ 3 ತಿಂಗಳು OTT ಫ್ರೀಯಾಗಿ ಸಿಗುತ್ತೆ. ಈ OTTಯಲ್ಲಿ ನಮಗೆ ಸೋನಿ ಲಿವು, ZEE5, ಆಲ್ಟ್ ಮತ್ತು ಲಯನ್ ಗೇಟ್ಸು ಇನ್ನೂ 15ಕ್ಕಿಂತ ಹೆಚ್ಚು OTTಗಳು ಇದ್ರ ಜೊತೆಗೆ ಸಿಗುತ್ತಂತೆ. ಸೊ ಈ ಬಾಕ್ಸ್ ಮೇಲ್ಗಡೆ ಟೋಟಲ್ 19 OTT ಫ್ರೀ ಅಂತ ಬರೆದಿದ್ದಾರೆ. ಒಂದು ಒಳ್ಳೆಯ ವಿಷಯ ಆಯಿತಾ. ಸೊ ಬೆಂಕಿ. ಇನ್ನೂ ಇದನ್ನು ಬಿಟ್ಟರೆ ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ನಂತರ 18 ವ್ಯಾಟಿಂದ ಒಂದು ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೂಪರ್ ವಿಷಯ ಗುರು. 18 ವ್ಯಾಟ್ ಈ ಪ್ರೈಸ್ ರೇಂಜಿಗೆ. ಮೆಜಾರಿಟಿ ಆಫ್ ದ ಬ್ರ್ಯಾಂಡ್ಗಳು ಈ ಬೆಲೆಗೆ 10 ವ್ಯಾಟನ್ನು ಕೊಡ್ತಾರೆ. ಇವರು 8,000 ರೂಪಾಯಿಗೆ 18 ವ್ಯಾಟ್ ಚಾರ್ಜರ್ ಕೊಟ್ಟಿದ್ದಾರೆ. ಇಂಪ್ರೆಸಿವ್ ವಿಷಯ. ನಂತರ USB Type-C ಚಾರ್ಜಿಂಗ್ ಕೇಬಲ್, ಡಾಟಾ ಕೇಬಲ್ ಇದೆ, Type A ಇಂದ Type-C. ಕೊನೆಯದಾಗಿ ಒಂದು ಸಿಮ್ ಎಜೆಕ್ಷನ್ ಪಿನ್ನ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಬೇರೆಯೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಲಿಟ್ರಲಿ ಕ್ರೇಜಿ ಬಿಲ್ಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂಗನ್ನಿಸ್ದಂಗೆ ಇದಕ್ಕಿಂತ ಮುಂಚೆ ಈ ಪ್ರೈಸ್ ರೇಂಜಲ್ಲಿ ಈ ಲೆದರ್ ಫಿನಿಷನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್ನ ನೋಡಿಲ್ಲ ರೀಸೆಂಟಾಗಿ ಆಯಿತಾ. ವೀಗನ್ ಲೆದರ್ ಫಿನಿಷ್ ನಿಮಗೆ ಸಿಗ್ತಾ ಇರುವಂಥದ್ದು. ಸೊ ಬೆಂಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆಯಿತಾ. ಸಖತ್ತು ಪ್ರೀಮಿಯಂ ಲುಕ್ಕನ್ನು ಕೊಡುತ್ತೆ. ಕಡಿಮೆ ದುಡ್ಡಿನ ಫೋನ್ ಅಂತ ಅನಿಸಲ್ಲ. ಈ ಸ್ಮಾರ್ಟ್ಫೋನ್ ಒಂದು ಲೆವೆಲಿಗೆ ಲೈಟ್ ವೇಟ್ ಇದೆ. 189 ಗ್ರಾಮ್ ವೆಯ್ಟು ಮತ್ತು 8.55 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಫ್ರಂಟಲ್ಲಿ ನಮಗೆ ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ ಸಿಗ್ತದೆ. ಒಂದು ಯುನೀಕ್ ಫೀಚರ್ ಈ ಪ್ರೈಸ್ ರೇಂಜ್ಗೆ. ಬೆಝಲ್ ಆಲ್ಮೋಸ್ಟ್ ಎಲ್ಲ ಕಡೆ ಕಡಿಮೆ ಇದೆ. ಬಾಟಮ್ ಬೆಝಲ್ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು. ಅವ್ರು ಆಲ್ರೆಡಿ ಸ್ಕ್ರೀನ್ ಗಾರ್ಡ್ ಹಾಕಿದರೆ ಮತ್ತು ಫ್ರಂಟಲ್ಲೂ ಸಹ ನಮಗೆ ಈ ಫೋನಲ್ಲಿ ಫ್ಲ್ಯಾಶ್ ಸಿಗ್ತಾ ಇದೆ. ಸೊ ಫ್ರಂಟ್ ಕ್ಯಾಮ್ರಾಗೂ ಫ್ಲ್ಯಾಶ್ ಆನ್ ಮಾಡ್ಕೊಂಡು ಫೋಟೋ ತಕ್ಕೊಂಬೋದು. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇನ್ನು ಈ ಸ್ಮಾರ್ಟ್ಫೋನ್ ಹಿಂದಕ್ಕೆ ಬಂತು ಅಂತ ಅಂದರೆ ಲೆದರ್ ಫಿನಿಶು, ಮ್ಯಾಟ್ ಫಿನಿಶು, ಸ್ಮಡ್ಜಸ್ ಆಗಲ್ಲ. ಸೊ ಒಂದು ಒಳ್ಳೆಯ ವಿಷಯ. ಆಬ್ವಿಯಸ್ಲಿ ಈ ಕ್ಯಾಮ್ರಾ ಹತ್ರ ಸ್ವಲ್ಪ ಸ್ಮಡ್ಜಸ್ ಆಗುತ್ತೆ. ಹಿಂದ್ಗಡೆ 2 ಕ್ಯಾಮ್ರಾ ಇದೆ ಮತ್ತು ಡ್ಯೂಯಲ್ LED ಫ್ಲ್ಯಾಶ್ ಸಹ ಇರುವಂಥದ್ದು. ಹಿಂದ್ಗಡೆ ತುಂಬ ಪ್ರೀಮಿಯಮಾಗಿ ಕಾಣುತ್ತೆ. ಈ ಸ್ಮಾರ್ಟ್ಫೋನಲ್ಲಿ ಪ್ಲಾಸ್ಟಿಕ್ ಫ್ರೇಮ್ ಸಿಗ್ತಾ ಇದೆ. USB Type-C ಪೋರ್ಟ್ ಇದೆ, ಹೆಡ್ಫೋನ್ ಜಾಕ್ ಸಹ ಇರುವಂಥದ್ದು ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇದೆ. ಸ್ಪೀಕರ್ ಗ್ರಿಲ್ಲು ಬಾಟಮ್ ಮತ್ತು ಮೇಲ್ಗಡೆ 2 ಕಡೆನೂ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ ನಾನು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಇಂಪ್ರೆಸಿವ್. ನನಗೆ ಈ ಲೆದರ್ ಬ್ಯಾಕನ್ನು ಈ ಬೆಲೆಗೆ ಕೊಟ್ಟಿರುವಂಥದ್ದು ತುಂಬ ಯುನೀಕ್ ಅಂತ ಅನ್ನಿಸ್ತು. ಮೆಜಾರಿಟಿ ಆಫ್ ದ ಬ್ರ್ಯಾಂಡ್ಗಳು ಕೊಟ್ಟಿಲ್ಲ. ನಾನು ರೀಸೆಂಟ್ ಡೇಸಲ್ಲಂತೂ ನೋಡಿಲ್ಲ. ಮತ್ತು IPX2 ಸ್ಪ್ಲ್ಯಾಶ್ ಪ್ರೂಫ್ ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೊಟ್ಟಿದ್ದಾರೆ. ಏನು ಕೊಡದಿರೋದಕ್ಕಿಂತ ಏನೋ ಒಂದು ಕೊಟ್ಟಿದ್ದಾರೆ ಅಂತ ಖುಷಿ ಪಡ್ಬೇಕು ನಾವು. ಡಿಸೈನ್ ಇಷ್ಟ ಆಯಿತು. ಇನ್ನು ಡಿಸ್ಪ್ಲೇಗೆ ಬಂತು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ 6.56 ಇಂಚಿನ HD+ ರೆಸೊಲ್ಯೂಷನ್ ಹೊಂದಿರುವಂಥ IPS ಡಿಸ್ಪ್ಲೇ ಇದೆ. ಇದು 90 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಪ್ರೈಸ್ ರೇಂಜಿಗೆ 90 ಹರ್ಟ್ಸು ಇಂಪ್ರೆಸಿವ್ ಅಂತೀನಿ. ಈ ಪ್ರೈಸ್ ರೇಂಜಿಗೆ ಯಾರು ಕೂಡ ಫುಲ್ HD ಕೊಡಲ್ಲ. ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಿತ್ತು ನನಗನ್ನಿಸ್ದಂಗೆ. ಇದು 180 ಹರ್ಟ್ಸ್ನ ಟಚ್ ಸ್ಯಾಂಪಲಿಂಗ್ ರೇಟನ್ನು ಸಹ ಹೊಂದಿರುವಂಥದ್ದು. ಗೇಮಿಂಗ್ ಟೈಮಲ್ಲಿ ಸ್ವಲ್ಪ ನಿಮ್ಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ಈ ಸ್ಮಾರ್ಟ್ಫೋನಲ್ಲಿ ಡೈನಮಿಕ್ ಪೋರ್ಟನ್ನು ಸಹ ಕೊಟ್ಟಿದ್ದಾರೆ. ಡೈನಮಿಕ್ ಐಲ್ಯಾಂಡ್ ರೀತಿ. ಇದು ಅನ್ಲಾಕ್ ಮಾಡಿದಾಗ ಅನಿಮೇಷನ್ ಬರುತ್ತೆ, ನೋಟಿಫಿಕೇಷನ್ ಬಂದಾಗ ಅನಿಮೇಷನ್ ಬರುತ್ತೆ, ಬ್ಯಾಟ್ರಿ ಚಾರ್ಜ್ ಆಗಿದಾಗ ನೀವು ಅನಿಮೇಷನ್ ಬರುತ್ತೆ. ಸೊ ಯೂಸ್ಫುಲ್ ಇನ್ಫಾರ್ಮೇಷನ್ನ ಈ ಒಂದು ಡೈನಮಿಕ್ ಪೋರ್ಟಲ್ಲಿ ನಿಮಗೆ ತೋರಿಸುತ್ತೆ. ಒಂದು ಒಳ್ಳೆಯ ಫೀಚರು. ಜೊತೆಗೆ ಒಂದು ಲೆವೆಲಿಗೆ ಬ್ರೈಟಾಗಿ ಕೂಡ ಇದೆ. 480 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್. ಹೆವಿ ಬ್ರೈಟ್ ಅನ್ನಲ್ಲ. ಈ ಪ್ರೈಸ್ ರೇಂಜಿಗೆ
ಒಂದು ಒಳ್ಳೆ ಬ್ರೈಟ್ನೆಸ್ನೇ ಕೊಟ್ಟಿದ್ದಾರೆ. ವ್ಯೂಯಿಂಗ್ ಆ್ಯಂಗಲ್ ಚೆನ್ನಾಗಿದೆ ಒಂದು ಲೆವೆಲ್ಗೆ. ಕಲರ್ಸ್ ಎಲ್ಲ ಪರವಾಗಿಲ್ಲ ಅಂತೀನಿ. ಡಿಸ್ಪ್ಲೇ ಈ ಪ್ರೈಸ್ ರೇಂಜ್ಗೆ ತಕ್ಕ ರೀತಿಯಲ್ಲಿರುವಂಥದ್ದು 90 ಹರ್ಟ್ಜ್ ಕೊಟ್ಟಿರೋದು ಇಂಪ್ರೆಸಿವ್ ಅಂತ ಅನ್ನಿಸ್ತು ನನಗೆ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಸ್ಮಾರ್ಟ್ಫೋನ್ ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗ್ತಾಯಿದೆ. 8 GB ರ್ಯಾಮು ಮತ್ತು 128 GB ಸ್ಟೋರೇಜು. ಈ ಪ್ರೈಸ್ ರೇಂಜಿಗೆ 8 GB ರ್ಯಾಮು 128 GB ಸ್ಟೋರೇಜು ಇಂಪ್ರೆಸಿವ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಎಕ್ಸ್ಟೆಂಡೆಡ್ ರ್ಯಾಮ್ ಸಹ ಇರುವಂಥದ್ದು ಆಯಿತಾ. ಸೊ 8+8 8 GB ಎಕ್ಸ್ಟ್ರಾ ರ್ಯಾಮ್ ನಿಮಗೆ ಸ್ಟೋರೇಜಿಂದ ಯೂಸ್ ಮಾಡ್ಕೊಳ್ಳೋದು ಅವಶ್ಯಕತೆ ಇರೋ ಟೈಮಲ್ಲಿ ಆಯಿತಾ. ಸೊ ಓವರಾಲ್ 16 GB ರ್ಯಾಮ್ ರೀತಿ ಇದು ಕೆಲಸವನ್ನು ಮಾಡುತ್ತೆ. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR4X ರ್ಯಾಮು ಸ್ಟ್ಯಾಂಡರ್ಡ್ ಎಲ್ಲ ಕೊಡೋದನ್ನೇ ಕೊಟ್ಟಿದ್ದಾರೆ. UFS 2.2 ಸ್ಟೋರೇಜನ್ನ ಕೊಟ್ಟಿದ್ದಾರೆ, ಒಂದು ಒಳ್ಳೆಯ ವಿಷಯ ಅಂತೀನಿ. ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಸಹ ಇದೆ. ನೀವು ಸ್ಟೋರೇಜನ್ನ ಬೇಕು ಅಂದರೆ ಎಕ್ಸ್ಪ್ಯಾಂಡ್ ಕೂಡ ಮಾಡ್ಕೊಬೋದು. ಸೊ ಸ್ಟೋರೇಜ್ ಮತ್ತು ರ್ಯಾಮ್ ನನಗೆ ಯಾವುದೇ ತೊಂದರೆ ಅಂತ ಅನಿಸಿಲ್ಲ. ಇನ್ನು ಈ ಸ್ಮಾರ್ಟ್ಫೋನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇಲಿಯೋ G36 ಪ್ರೋಸರ್ನ ಹೊಂದಿರುವಂಥ ಸ್ಮಾರ್ಟ್ಫೋನ್. ಇದೊಂದು ಎಂಟ್ರಿ ಲೆವೆಲ್ ಪ್ರೋಸರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೆವಿ ಪವರ್ಫುಲ್ ಅನ್ನಲ್ಲ, ಈ ಬೆಲೆಗೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಸಿಗುತ್ತೆ ನಿಮಗೆ. ನಾನಂತೂ ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ 1,58,000 ರೇಟಿಂಗನ್ನು ಕೊಡ್ತಾ ಇರುವಂಥದ್ದು ಒಂದು ಒಳ್ಳೆಯ ರೇಟಿಂಗೇ. ಬಟ್ ನೀವು ಅದನ್ನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ ಆಯಿತಾ. ಸೊ ನಾನು ಈ ಸ್ಮಾರ್ಟ್ಫೋನಲ್ಲಿ ಈ ಅಪ್ಲಿಕೇಶನ್ಗಳನ್ನ ರನ್ ಮಾಡ್ದಂಗೆ, ಗೇಮಿಂಗನ್ನು ಚೆಕ್ ಮಾಡ್ದಂಗೆ ಅಪ್ಲಿಕೇಶನ್ ತುಂಬ ಸ್ಮೂತಾಗಿ ರನ್ ಆಗುತ್ತೆ. ಚೆನ್ನಾಗಿ ಆಪ್ಟಿಮೈಸ್ ಮಾಡಿದರೆ 90 ಹರ್ಟ್ಜಿಗೆ ಸಕ್ಕ ಸ್ಮೂತಾಗಿದೆ. ನ್ಯಾವಿಗೇಷನಲ್ಲಿ ನಮಗೆಲ್ಲೂ ಕೂಡ ಲ್ಯಾಗಿ ಅಂತ ಅನಿಸಿಲ್ಲ, ತುಂಬ ಸ್ಮೂತಾಗಿದೆ. ಗೇಮ್ ಪ್ಲೇ ನಾವು ಈ ಪ್ರೈಸ್ ರೇಂಜಲ್ಲಿ ಹೆವಿ ಹಾರ್ಡ್ಕೋರ್ ಗೇಮ್ಗಳನ್ನು ಆಡೋದಕ್ಕಾಗೋದಿಲ್ಲ ಆಯಿತಾ. ಕೆಲವೊಂದು ಲಿಮಿಟೇಷನ್ಸ್ ಇರುತ್ತೆ. ಬೇಸಿಕ್ ಸೆಟ್ಟಿಂಗಲ್ಲಿ ನಾವು ಗೇಮನ್ನು ಆಡಬೇಕಾಗತ್ತೆ. ಮತ್ತು ಈ ಫೋನ್ ಹೀಟ್ ಆಗುತ್ತೆ ಅಂತ ಕೇಳ್ತಾ ಇದ್ದೀರಾ ಅಂದರೆ ನಾವು ಬೆಂಚ್ ಮಾರ್ಕನ್ನು ಚೆಕ್ ಮಾಡೋದಕ್ಕಿಂತ ಮುಂಚೆ ಬ್ಯಾಟ್ರಿ ಪರ್ಸೆಂಟೇಜು 54% ಇತ್ತು. 34 ಡಿಗ್ರೀಸ್ ಟೆಂಪ್ರೇಚರ್ ಇತ್ತು ಈ ಸ್ಮಾರ್ಟ್ಫೋನು. ಬೆಂಚ್ ಮಾರ್ಕ್ ಚೆಕ್ ಮಾಡಾದಮೇಲೆ 4% ಬ್ಯಾಟ್ರಿ ಡೌನ್ ಆಗುತ್ತೆ ಮತ್ತು ಅಷ್ಟೊಂದು ಹೀಟ್ ಏನಾಗಲ್ಲ. 2.5-3.5 ಡಿಗ್ರಿಯಷ್ಟು ಟೆಂಪ್ರೇಚರ್ ಜಾಸ್ತಿ ಆಯಿತು ಅಷ್ಟೇ. ಸೊ ತಲೆ ಕೆಡ್ಸ್ಕೊಂಬಿಡಿ, ಈ ಸ್ಮಾರ್ಟ್ಫೋನ್ ಅಷ್ಟೊಂದೇನು ಹೀಟ್ ಆಗಲ್ಲ. ಗೇಮಿಂಗನ್ನು ಚೆಕ್ ಮಾಡೋದಂಗೆ BGMI ಚೆಕ್ ಮಾಡಿದ್ವು. ಸ್ಮೂತ್ ಪ್ಲಸ್ ಮೀಡಿಯಮ್ ಗ್ರಾಫಿಕ್ಕನ್ನು ನಾವು ಆಡ್ಬೋದು. ಮ್ಯಾಕ್ಸಿಮಮ್ ಸೆಟ್ಟಿಂಗ್ ಬಂದ್ಬಿಟ್ಟು ಬ್ಯಾಲೆನ್ಸಲ್ಲಿ ಅದು ಕೂಡ ಮೀಡಿಯಮ್ಮು. ನೀವು ಹೆವಿ ಸ್ಮೂತ್ ಗೇಮ್ ಪ್ಲೇನ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ ಈ ಪ್ರೈಸ್ ರೇಂಜಿಗೆ ಆಯಿತಾ. ಅಂದರೆ ಇರುತ್ತೆ, ಕೆಲವೊಂದು ಪ್ರೋಸರ್ ಬರ್ತವೆ, ಅವುಗಳಲ್ಲಿ ಒಂದು ಲೆವೆಲ್ಗೆ ಸ್ಮೂತಾಗಿ ಆಡ್ಬೋದು. ಬಟ್ ಈ ಫೋನಲ್ಲಿ ನಾನು ಹೆವಿ ಸ್ಮೂತ್ ಗೇಮ್ ಪ್ಲೇ ಸಿಗುತ್ತೆ ಅನ್ನಲ್ಲ. ಇಲ್ಲಿಯೂ G36 ಇರೋದ್ರಿಂದ ಹೆವಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕಾಗಲ್ಲ ಆಯಿತಾ. ಸೊ ಅದೊಂದು ವಿಷಯ ನೀವು ತಲೆಲಿಟ್ಕೊಳ್ಳಿ. ಓವರಾಲ್ ಪರ್ಫಾರ್ಮೆನ್ಸ್ ಓಕೆ ಅಂತೀನಿ, ಹೆವಿ ಇಂಪ್ರೆಸಿವ್ ಅಂತ ಅನ್ನಲ್ಲ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ ರೇರಲ್ಲಿ 2 ಕ್ಯಾಮ್ರಾ ಇದೆ. ಅದರಲ್ಲಿ ಮೇನ್ ಸೆನ್ಸರ್ ಬಂದ್ಬಿಟ್ಟು 50 MP f1.6 ಅಪರ್ಚರ್ನ ಹೊಂದಿರುವಂಥ ಮೇನ್ ಸೆನ್ಸಾರು. ಇದು ತೆಗೆಯುವಂಥ ಫೋಟೋ ಆ್ಯಕ್ಚುಲಿ ಈ ಪ್ರೈಸ್ ರೇಂಜಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ. ಡೇ ಲೈಟಲ್ಲಿ ಸಖತ್ತಾಗಿ ತೆಗೆಯುತ್ತೆ, ಲೋ ಲೈಟಲ್ಲಿ ಹೌದು ಸ್ವಲ್ಪ ನಿಮಗೆ ಗ್ರೈನಿ ಅಂತ ಅನ್ನಿಸ್ಬೋದು. ಆ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ, ನೋಡ್ಬಿಟ್ಟು ನೀವೇ ಜಡ್ಜ್ ಮಾಡ್ಬೋದು. ಲೋ ಲೈಟಲ್ಲಿ ನೀವು ಈ ಬೆಲೆಗೆ ತುಂಬ ಯಾವುದೇ ಫೋನ್ ತೊಗೊಂಡ್ರೂ ತುಂಬ ಕಷ್ಟನೇ ಆಯಿತಾ. ಸೊ ಅದೊಂದು ಮೇನ್ ಸೆನ್ಸಾರ್. ಇನ್ನೊಂದು AI ಸೆನ್ಸಾರ್ ಇದೆ. ಸೊ ಅದು ಡೆಪ್ತ್ ಸೆನ್ಸಾರ್ ರೀತಿಯಲ್ಲೂ ಕೂಡ ನಿಮಗೆ ಕೆಲಸವನ್ನು ಮಾಡುತ್ತೆ, ಅವಶ್ಯಕತೆ ಇರಲಿಲ್ಲ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 8 MP 8 ಮೆಗಾಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಇದೆ. ಫ್ರಂಟ್ ಕ್ಯಾಮ್ರಾ ಆ್ಯಕ್ಚುಲಿ ಚೆನ್ನಾಗಿದೆ ಆಯಿತಾ. ಒಂದು ಲೆವೆಲಿಗೆ ವೈಡ್ ಆಗಿದೆ, ಕ್ಲಾರಿಟಿ ತುಂಬ ಚೆನ್ನಾಗಿದೆ ಅಂತ ಅನ್ನಿಸುತ್ತೆ. ಚೆನ್ನಾಗಿ ಕಾಣೋ ರೀತಿ ಫೋಟೋವನ್ನು ತೆಗೆಯುತ್ತೆ. ಈ ಸ್ಮಾರ್ಟ್ಫೋನಲ್ಲಿ ಫ್ರಂಟು ಮತ್ತು ಬ್ಯಾಕ್ 2 ಕಡೆನೂ ಕೂಡ ಫ್ಲ್ಯಾಶ್ ಇದೆ. ಸೊ ಕತ್ಲೆಯಲ್ಲಿ ಫ್ರಂಟ್ ಸೆಲ್ಫಿ ತಗೊಬೇಕಾದ್ರೂ ಕೂಡ ಫ್ಲ್ಯಾಶ್ ಆನ್ ಮಾಡ್ಕೊಂಡು ತಗೊಬೋದು. ವೀಡಿಯೋಗ್ರಫಿಗೆ ಬಂತು ಅಂತ ಅಂದರೆ ಫ್ರಂಟು ಮತ್ತು ಬ್ಯಾಕ್ 2 ಕೂಡ ಫುಲ್ HD 30 FPS ವಿಡಿಯೋ ರೆಕಾರ್ಡ್ ಮಾಡಬಾರಂಥ ಸಾಮರ್ಥ್ಯನ ಹೊಂದಿರುವಂಥದ್ದು. ವಿಡಿಯೋ ಕ್ವಾಲಿಟಿ ಓಕೆ, ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಮತ್ತು ಫೇಸ್ ಅನ್ಲಾಕ್ ಸಹ ಇರುವಂಥದ್ದು. 2 ಕೂಡ ತುಂಬ ಫಾಸ್ಟ್ ಆಗಿದೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ ಮತ್ತು ಬಾಕ್ಸ್ ಒಳಗೆ 18 ವ್ಯಾಟ್ ಚಾರ್ಜರ್ ಕೊಟ್ಟಿದ್ದಾರೆ. ಬ್ಯಾಟ್ರಿ ಕೆಪಾಸಿಟಿ ಸ್ಟ್ಯಾಂಡರ್ಡು, ಬಟ್ ಬಾಕ್ಸ್ ಒಳಗೆ 18 ವ್ಯಾಟ್ ಕೊಟ್ಟಿರುವಂಥದ್ದು ಇಂಪ್ರೆಸಿವ್ ಅನ್ನಿಸ್ತು. ಯೂಶಲಿ ಈ ಬೆಲೆಗೆ ಎಲ್ಲರೂ 10 ವ್ಯಾಟನ್ನು ಕೊಡ್ತಾರೆ, ಇವರು 18 ವ್ಯಾಟ್ ಕೊಟ್ಟಿದ್ದಾರೆ, ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಸೊ ಒಂದು 50 ನಿಮಿಷದಲ್ಲಿ ಈ ಸ್ಮಾರ್ಟ್ಫೋನ್ ಒಂದು 50% ಚಾರ್ಜ್ ಆಗುತ್ತಂತೆ. ಈ ಬೆಲೆಗಾದ್ರು ಫಾಸ್ಟ್ ಚಾರ್ಜಿಂಗ್ ನೋಡೋದಕ್ಕೆ ಹೋದರೆ ಆಯಿತಾ. ಸೊ ಆ ರೀತಿ. ಇನ್ನು OS ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇದರಲ್ಲಿ ನಮಗೆ Android 13 ಬೇಸ್ ಮೇಲೆ ರನ್ ಆಗ್ತಿರುವಂಥ iOS 13 ಇದೆ. ಇದು ಪರವಾಗಿಲ್ಲ, ಸ್ಮೂತಾಗಿದೆ. ಆಪ್ಟಿಮೈಸ್ ಮಾಡಿದರೆ ಕೆಲವೊಂದು ಬೇಡದಂಥ ಅಪ್ಲಿಕೇಶನ್ ಎಲ್ಲ ಇದೆ. ಕಸ್ಟಮೈಸೇಷನ್ ತುಂಬ ಚೆನ್ನಾಗಿದೆ. OS ತುಂಬ ದೊಡ್ಡ ಫ್ಯಾನ್ ಏನೂ ಅಲ್ಲ, ಒಟ್ಟಿಗೆ ಸುಮಾರಾಗಿದೆ, ಕೆಲವು ಜನಕ್ಕೆ ಇಷ್ಟ ಆಗಬಹುದೇನೋ. ಸಾಫ್ಟ್ವೇರ್ ಅಪ್ಡೇಟ್ ಹಂಗನಿಸ್ತಂಗೆ 1 ವರ್ಷ ಕೊಡಬಹುದು ಇದಕ್ಕೆ ಆಯಿತಾ.
ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ, 1 ವರ್ಷ ಕೊಡಬಹುದು. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ನಮಗೆ ಸ್ಟೀರಿಯೋ ಸ್ಪೀಕರ್ ಸಿಗ್ತದೆ, ಬಾಟಮ್ ಫೈರಿಂಗ್ ಒಂದು ಮತ್ತು ಇನ್ನೊಂದು 2ನೇ ಸ್ಪೀಕರ್ ಮೇಲ್ಗಡೆ ಇದೆ. ಸೊ ಇದು DTS ಸೌಂಡನ್ನು ಸಪೋರ್ಟ್ ಮಾಡುತ್ತೆ. ಸ್ಪೀಕರ್ ಕ್ಲಾರಿಟಿ ಪರವಾಗಿಲ್ಲ ಒಂದು ಲೆವೆಲ್ಗೆ, ಆಯಿತಾ. ಇವರ ಪ್ರಕಾರ 400% ಲೌಡರ್ ವಾಯ್ಸ್ ಬರುತ್ತಂತೆ. ನನಗೇನೋ ಅಷ್ಟೊಂದು ಹೆವಿ ಅಂತ ಅನಿಸಿಲ್ಲ, ಬಟ್ ಒಟ್ಟಿಗೆ ಚೆನ್ನಾಗಿದೆ ಸ್ಪೀಕರ್ ಒಂದು ಲೆವೆಲ್ಗೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ, ಒಳ್ಳೆಯದು. ಬ್ಲೂಟೂತ್ 5.0 ಕೊಟ್ಟಿದ್ದಾರೆ, ನಿಮ್ಗೆ ಕ್ಯಾರಿಯರ್ ಅಗ್ರಿಗೇಷನ್ ಎಲ್ಲ ಸಿಗೋಲ್ಲ. ಸೊ 4G ಸ್ಮಾರ್ಟ್ಫೋನು, ಬೇಸಿಕ್ ಸೆನ್ಸರ್ಸ್ನೆಲ್ಲ ಆ್ಯಡ್ ಮಾಡಿದ್ದಾರೆ. ಓವರಾಲ್ ಹೇಳಬೇಕು ಅಂತ ಅಂದರೆ ಆಫ್ಲೈನಲ್ಲಿ ಅಥವಾ ಆನ್ಲೈನಲ್ಲಿ ನೀವೇನಾದರೂ ಒಂದು ಫೋನ್ನ ತೊಗೋಬೇಕು ಅಂತ ಅನ್ಕೋತಾ ಇದ್ದೀರಾ ಅಂದರೆ ಒಂದು 8,000 ಪ್ರೈಸ್ ರೇಂಜಲ್ಲಿ ನಂಗೆ ಅನ್ನಿಸ್ದಂಗೆ ಒಂದು ಡೀಸೆಂಟ್ ಆಪ್ಷನ್ ಆಗುತ್ತೆ, ಒಂದು ಒಳ್ಳೆ ಆಪ್ಷನ್ ಆಗುತ್ತೆ, ಆಯಿತಾ. ಪರ್ಸ್ನಲಿ ನನಗೆ ಈ ಸ್ಮಾರ್ಟ್ಫೋನಲ್ಲಿ ಎಲ್ಲ ಚೆನ್ನಾಗಿದೆ ಅನ್ನಿಸ್ತು. ಪ್ರೊಸೆಸರ್ ಒಂದು ಸ್ವಲ್ಪ ಚೂರು ಚೆನ್ನಾಗಿರೋದು ಕೊಟ್ಟಿದ್ದು, ಇನ್ನೂ ಬೆಂಕಿ ಇರ್ತಿತ್ತು. ಕ್ಯಾಮ್ರಾ ಚೆನ್ನಾಗಿದೆ, ಡಿಸ್ಪ್ಲೇ ಡಿಸೈನ್ ನೋಡಿ, ಈ ಒಂದು ಲುಕ್ಕನ್ನು ನಂಗೆ ಅನ್ನಿಸ್ದಂಗೆ ನನಗೆ ಗೊತ್ತಿರೋಂಗೆ ಯಾರೂ ಕೊಟ್ಟಿಲ್ಲ ಇಲ್ಲಿವರೆಗೆ. ನೆಕ್ಸ್ಟ್ ಕೊಡ್ಬೋದೇನೋ ಜನ. ಲೆದರ್ ಬ್ಯಾಕು. ಸೊ ಇದಿಷ್ಟು ಈ ಸ್ಮಾರ್ಟ್ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮ್ಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ. ಆಫ್ಲೈನಲ್ಲಿ ಯೂಶ್ವಲಿ ಜನ ಸುಮ್ಮನೆ ಆಗ್ಬಿಟ್ಟು ಒಂದು ಫೋನ್ ಕೊಡಿ ಪ್ರೈಸ್ ರೇಂಜಿಗೆ ಅಂತ ಸುಮ್ಮನೆ ತೊಗೊಂಡ್ಬಿಡ್ತಾರೆ. ಬಟ್ ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ಇತ್ತೀಚೆಗೆ ಆಫ್ಲೈನ್ ಬ್ರ್ಯಾಂಡ್ಗಳು ಸಹ ಒಳ್ಳೊಳ್ಳೆ ಸ್ಪೆಸಿಫಿಕೇಷನ್ ಒಳ್ಳೆ ಪ್ರೈಸಿಗೆ ಕೊಡ್ತಾ ಇದ್ದಾರೆ, ಅದೇ ಒಂದು ಖುಷಿ, ಆಯಿತಾ. ಆನ್ಲೈನಲ್ಲ ಆಫ್ಲೈನಲ್ಲೂ ಕೂಡ ಒಳ್ಳೆ ಬೆಲೆಗೆ ಒಳ್ಳೆ ಸ್ಪೆಸಿಫಿಕೇಷನ್ ಕೊಡ್ತಾ ಇದ್ದಾರೆ. ಸೊ ಈ ರೀತಿ ಬ್ರ್ಯಾಂಡ್ಗಳು ತುಂಬ ದೊಡ್ಡ ಬ್ರ್ಯಾಂಡ್ಗಳಿಗಿಂತ ಈ ಥರ ಸಣ್ಣ ಬ್ರ್ಯಾಂಡ್ಗಳೇ ಒಂದು ಕಾಂಪಿಟೇಟಿವ್ ಪ್ರೈಸ್ನ ಫಿಕ್ಸ್ ಮಾಡ್ತಾ ಇದ್ದಾರಲ್ವ, ಅದು ನನಗೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.